ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನಲ್ಲಿ ಆಲ್ ಎಂದು ಪ್ರೆಸ್ ಮಾಡಿ. ಮೊದಲನೇ ಪ್ರಶ್ನೆ, ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಕೂದಲು ಉದುರಬಹುದು? ಎ ಅರಿಶಿಣ, ಬಿ ಸಕ್ಕರೆ, ಸಿ ಖಾರ, ಡಿ ಉಪ್ಪು. ಸರಿಯಾದ ಉತ್ತರ ಬಿ ಸಕ್ಕರೆ. ಜನರು ಹೆಚ್ಚಿನ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಸ್ಗಳನ್ನು ಸೇವಿಸಿದಾಗ ಸಕ್ಕರೆಯು ರಕ್ತವನ್ನು ಪ್ರವಾಹ ಮಾಡುತ್ತದೆ. ಇದು ಇನ್ಸುಲಿನ್ ಮತ್ತು ಆಂಡ್ರೋಜನ್ ಅಂತಹ ಸಮಸ್ಯೆ ಉಂಟು ಮಾಡಬಹುದು. ಇದು ಕೂದಲಿನ ಕಿರುಚೀಲಗಳಿಗೆ ಬಂಧಿಸುವುದರ ಜೊತೆಗೆ ಕೂದಲು ಉದುರಲು ಕಾರಣವಾಗುತ್ತವೆ. ಎರಡನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುವುದು? ಎ ಆರೆಂಜ್, ಬಿ ದ್ರಾಕ್ಷಿ, ಸಿ ಸೇಬು, ಡಿ ಪಪ್ಪಾಯ. ಸರಿಯಾದ ಉತ್ತರ ಎ ಆರೆಂಜ್. ಆರೆಂಜ್ನಲ್ಲಿ ವಿಟಮಿನ್ ಸಿ ಹೆಚ್ಚಿರುವುದರಿಂದ ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಎಕ್ಸರ್ಸೈಸ್ ನಂತರ ಸ್ನಾಯು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಆರೆಂಜ್ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವುದರಿಂದ ಇವು ತ್ವರಿತವಾಗಿ ಶಕ್ತಿಯನ್ನು ಕೊಡುತ್ತದೆ. ಮೂರನೇ ಪ್ರಶ್ನೆ, ಕಿವಿಗಳನ್ನು ಏಕೆ ಚುಚ್ಚಿಸಲಾಗುತ್ತದೆ? ಎ ಫ್ಯಾಷನ್ಗೋಸ್ಕರ, ಬಿ ಪದ್ಧತಿಗೋಸ್ಕರ, ಸಿ ಸೌಂದರ್ಯಕ್ಕೋಸ್ಕರ, ಡಿ ಕೆಲವು ರೋಗಗಳನ್ನು ತಪ್ಪಿಸಲು. ಸರಿಯಾದ ಉತ್ತರ ಡಿ ಕೆಲವು ರೋಗಗಳನ್ನು ತಪ್ಪಿಸಲು. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಕಿವಿ ಚುಚ್ಚುವುದರಿಂದ ಮೆದುಳಿನ ಸರಿಯಾದ ಬೆಳವಣಿಗೆಗಳನ್ನು ಖಚಿತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಕಿವಿಗಳಲ್ಲಿ ಚುಚ್ಚುವುದರಿಂದ ಮೆದುಳಿನ ಆ ಭಾಗಗಳಲ್ಲಿ ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಮೊಡವೆ ಮತ್ತು ಮಚ್ಚೆಗಳನ್ನು ಹೋಗಲಾಡಿಸಲು ಯಾವ ಎಲೆಯ ರಸವನ್ನು ಹಚ್ಚಬೇಕು? ಎ ಕರಿಬೇವು, ಬಿ ಬೇವಿನ ಎಲೆ, ಸಿ ತುಳಸಿ ಎಲೆ, ಡಿ ಪುದೀನಾ ಎಲೆ. ಸರಿಯಾದ ಉತ್ತರ ಬಿ ಬೇವಿನ ಎಲೆ. ಬೇವಿನ ಜೀವ ವಿರೋಧಿ ಗುಣಲಕ್ಷಣಗಳು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತವೆ. ಇದು ಮೊಡವೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಅಲ್ಲದೆ ಚರ್ಮದಲ್ಲಿ ಆಯಿಲ್ ಉತ್ಪಾದನೆಯನ್ನು ನಿಯಂತ್ರಿಸುವಲ್ಲಿ ಇದು ಅತ್ಯಂತ ಉಪಯುಕ್ತವಾಗಿದೆ. ಐದನೇ ಪ್ರಶ್ನೆ, ಹೆಚ್ಚು ಫ್ರಿಡ್ಜ್ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಡಯೇರಿಯಾ, ಬಿ ಸಕ್ಕರೆ ಕಾಯಿಲೆ, ಸಿ BP, ಡಿ ರಕ್ತ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಎ ಡಯಾರಿಯಾ, ಅಂದರೆ ಅತಿಸಾರ. ತಣ್ಣೀರು ಕುಡಿಯುವುದರಿಂದ ನಮ್ಮ ಆರೋಗ್ಯಕರ ಜೀರ್ಣಕ್ರಿಯೆಗೆ ತೊಂದರೆಯುಂಟು ಮಾಡುತ್ತದೆ. ವಾಸ್ತವವಾಗಿ ಇದು ಸಾಮಾನ್ಯ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ನಿಲ್ಲಿಸಬಹುದು. ತಣ್ಣೀರು ಕುಡಿಯುವುದರಿಂದ ಅತಿಸಾರ, ಮಲಬದ್ಧತೆ ಮತ್ತು ಕಿಬ್ಬೊಟ್ಟೆಯ ನೋವನ್ನು ಉಂಟು ಮಾಡಬಹುದು. ಆರನೇ ಪ್ರಶ್ನೆ, ಶರೀರದ ಯಾವ ಭಾಗಕ್ಕೆ ರಕ್ತ ಸ್ವಲ್ಪ ಕೂಡ ಚಲನೆ ಮಾಡುವುದಿಲ್ಲ? ಎ ಕಿವಿ, ಬಿ ಮೂಗು, ಸಿ ಕಿಡ್ನಿ, ಡಿ ಕಾರ್ನಿಯಾ. ಸರಿಯಾದ ಉತ್ತರ ಡಿ ಕಾರ್ನಿಯಾ. ಕಾರ್ನಿಯಾವು ರಕ್ತ ಪೂರೈಕೆಯನ್ನು ಹೊಂದಿರದ ಮಾನವ ದೇಹದ ಏಕೈಕ ಭಾಗವಾಗಿದೆ. ಇದು ಗಾಳಿಯ ಮೂಲಕ ನೇರವಾಗಿ ಆಮ್ಲಜನಕವನ್ನು ಪಡೆಯುತ್ತವೆ. ಕಾರ್ನಿಯಾವು ಮಾನವ ದೇಹದಲ್ಲಿ ವೇಗವಾಗಿ ಗುಣಪಡಿಸುವ ಅಂಗಾಂಶವಾಗಿದೆ. ಏಳನೇ ಪ್ರಶ್ನೆ, ಬಸವನ ಹುಳುವಿನ ಮಾಂಸ ತಿಂದರೆ ಏನಾಗುತ್ತದೆ? ಎ ಡಯಾಬಿಟಿಸ್, ಬಿ ಹೃದಯ ಸಮಸ್ಯೆ, ಸಿ ರಕ್ತ ಹೆಚ್ಚಾಗುತ್ತದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಸಿ ರಕ್ತ ಹೆಚ್ಚಾಗುತ್ತದೆ. ಬಸವನ ಹುಳು ಅಂದರೆ ಸ್ನೇಲ್ ಮಾಂಸವು ಕಬ್ಬಿಣದಂತಹ ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತವೆ. ಇದು ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತದೆ, ಜೊತೆಗೆ ದೇಹಕ್ಕೆ ಸತುವನ್ನು ಒದಗಿಸುತ್ತದೆ.
8ನೇ ಪ್ರಶ್ನೆ, ಧೂಮಪಾನ ಮಾಡುವವರಿಗೆ ಶರೀರದ ಯಾವುದರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ? ಎ ಬೆನ್ನುಮೂಳೆ, ಬಿ ಕಣ್ಣು, ಸಿ ಹೃದಯ, ಡಿ ಮೆದುಳು. ಸರಿಯಾದ ಉತ್ತರ ಎ ಬೆನ್ನುಮೂಳೆ ಅಂದರೆ ಸ್ಪೈನಲ್ ಕಾರ್ಡ್. ಧೂಮಪಾನವು ಬೆನ್ನುಮೂಳೆಯನ್ನು ಹಲವಾರು ರೀತಿಯಲ್ಲಿ ಹಾನಿಗೊಳಿಸುತ್ತದೆ. ಇದು ಸ್ನಾಯು ದೌರ್ಬಲ್ಯಕ್ಕೆ ಕಾರಣವಾಗಬಹುದು, ಜೊತೆಗೆ ಬೆನ್ನಿನ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. 9ನೇ ಪ್ರಶ್ನೆ, ಮೂಳೆಗಳು ಬಲಶಾಲಿಯಾಗಬೇಕೆಂದರೆ ಏನನ್ನು ತಿನ್ನಬೇಕು? ಎ ಮೇಕೆಯ ತಲೆ, ಬಿ ಮೀನಿನ ತಲೆ, ಸಿ ಚಿಕನ್, ಡಿ ಮೇಕೆಯ ಕಾಲು. ಸರಿಯಾದ ಉತ್ತರ ಡಿ ಮೇಕೆಯ ಕಾಲು. ಮೇಕೆಯ ಕಾಲಿನಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಆಗಿದ್ದು, ಇದರಲ್ಲಿ ಕಬ್ಬಿಣ, ವಿಟಮಿನ್ ಬಿ12 ಮತ್ತು ಸತು, ಪೊಟ್ಯಾಷಿಯಂ ಸೇರಿದಂತೆ ಹಲವಾರು ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. 10ನೇ ಪ್ರಶ್ನೆ, ಪ್ರತಿದಿನ ಅನ್ನ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ದಪ್ಪ ಆಗುತ್ತಾರೆ, ಬಿ ಸಕ್ಕರೆ ಕಾಯಿಲೆ, ಸಿ ಕ್ಯಾನ್ಸರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ಅನ್ನವು ಭಯಾನಕ ತೊಂದರೆ ಎಂದು ಹೇಳುತ್ತಿಲ್ಲ, ಆದರೆ ಕೆಲವು ಬಾರಿ ಪ್ರತಿದಿನ ಅನ್ನವನ್ನು ತಿನ್ನುವುದು ಒಳ್ಳೆಯದಲ್ಲ. ಏಕೆಂದರೆ ಅಕ್ಕಿಯಲ್ಲಿ ಹೆಚ್ಚಿನ ಗ್ಲೈಸೆಮಿಕ್ಸ್ ಇರುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅಧಿಕ ಗ್ಲೈಸೆಮಿಕ್ಸ್ ಪ್ರಮಾಣವು ಹೃದಯ ರೋಗ ಮತ್ತು ವಿವಿಧ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.